ಗೈಸ್ ಎಂತ ಜಾಲಿ ರೈಡ್ ಅಂದ್ರೆ ಈ ಮಳೆಲಿ ಸಾಕಾದಾಗೈತೆ. ನೋಡಿ ಆ ಕಡೆ ವೆದರ್ ಹೆಂಗೈತೆ ಇಲ್ಲ, ಫುಲ್ ಫಾಗ್. ನೆಕ್ಸ್ಟ್ ನಾವು ಹೋಗೋ ರೋಡೆಲ್ಲ ಬರೀ ಫಾಗ್ ತುಂಬಿರುತ್ತೆ. ಮೋಡದ ಒಳಗಡೆ ಟ್ರಾವೆಲ್ ಮಾಡ್ತೀವಿ ನೆಕ್ಸ್ಟ್ ಇವಾಗ. ನೋಡಿ ವಾವ್, ಬ್ಯೂಟಿಫುಲ್ ವೆದರ್. ಆಕ್ಚುಲ್ ಆಗಿ ಈ ರೋಡಲ್ಲಿ ಹೋಗ್ಬೇಕು ಅಂತಲೇ, ಈ ಮಳೆ ನೆನೆಬೇಕು ಅಂತಲೇ ಬಂದಿರೋದು ಇವಾಗ ಈ ಟ್ರಿಪ್ಪು. ಯಾರು ಮನೇಲಿ ಇದ್ದೀರಾ, ಫ್ರೀ ಇದ್ದೀರಾ, ಮನೇಲಿ ನೆಲ್ಲರೂ ಪರವಾಗಿಲ್ಲ ಅಂತ ಈ ಮಳೇಲಿ ಕರೆಕ್ಟಾಗಿ ಮೂಡಿಗೆರೆ ಬನ್ನಿ. ಚಾರ್ಮುಡಿ ರೋಡ್ನ ಎಕ್ಸ್ಪ್ಲೋರ್ ಮಾಡಿ. ನೆಕ್ಸ್ಟ್ ಲೆವೆಲ್ ಇದೆ ಅನ್ಕೊಳ್ಳಿ. ವೆದರು ವ್ಯೂ ಸಾಕಾಗಿದೆ ಬಿಡಿ. ಅದ್ರಲ್ಲೂ ಅದ್ರ ಜೊತೆ ಬೈಕ್ ರೈಡ್ ಮಾಡ್ತಾ ಇದ್ರೆ ಆಹಾ ಸ್ವರ್ಗ. ಯಾಕೆಂದ್ರೆ ಇಲ್ಲಿ ಜೋರು ಮಳೆ ಬರಲ್ಲ, ಕಣ್ಬಿಡಕ್ಕಾಗಲ್ಲ ಅನ್ನೋದಕ್ಕೆಲ್ಲ. ತುಂತುರು ಮಳೆ ಏನಿಲ್ಲ, ಸಕ್ಕತ್ತಾಗಿರುತ್ತೆ. ಅದರಲ್ಲೂ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಓಡಾಡಕ್ಕೆ ಚಂದ, ಗಾಡಿ ಡ್ರೈವ್ ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ ಕಡೆ. ಅದೇ ಗೊತ್ತಲ್ಲಿ ಏನು ಸಕ್ಕತ್ತಾಗಿದೆ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಸೊ ನಾವು ಇವತ್ತಿದ್ದೀವಿ, ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಗೊತ್ತಾ? ನಾವು ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಾಗಿ ನಾವೀಗ ಆಂದಿವಿ ಎಲ್ಲೋ ಹೋಗ್ತಿದ್ದು, ನಮ್ಮ ಅಣ್ಣ ನೋಡಿಲ್ಲ, ನಾನು ನೋಡೋಣ ಬಾ ಅಂತ ಕರ್ಕೊಬಂದ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಂತೆ. ಸೊ ನಮ್ಮ ಅಣ್ಣ ನೋಡಬೇಕು ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದಿರೋದು ಅಷ್ಟೇ. ನಾನು ಇದಕ್ಕೆ ಸುಮಾರು ಸತಿ ಬಂದು ಹೋಗಿದ್ದೀನಿ. ಸೊ ನಮ್ಮ ಅಣ್ಣನಿಗೋಸ್ಕರ, ನನ್ನ ತಮ್ಮಂದಿರಿಗೋಸ್ಕರ ಇಲ್ಲಿಗೆ ಬಂದಿದ್ದು. ಸೊ ನಾವು ಹೋಗ್ತಿರೋದು ಚಾರ್ಮುಡಿ ಹಿಲ್ಸ್ನ ವ್ಯೂನ ಎಂಜಾಯ್ ಮಾಡೋಕ್ಕೆ, ಹಾಗೂ ವೆದರ್ನ ಎಂಜಾಯ್ ಮಾಡೋದಕ್ಕೋಸ್ಕರ ಬಂದಿದ್ದು. ನೋಡಿ ಹಂಗೆ ಸುಮ್ಮನೆ ಒಂದು ವ್ಯೂ ತೋರಿಸ್ತೀನಿ. ಏನು ಸಕ್ಕತ್ತಾಗಿದೆ ಅಲ್ಲ? ಅಯ್ಯೋ ಸ್ವಾಮಿ, ಏನು ಸಾಲಿಡ್ ಆಗಿದೆ ಗೊತ್ತಾ ವೆದರು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಏನು ಹೇಳಂಗೆ ಇಲ್ಲ, ಆ ರೇಂಜಿಗೆ ಐತೆ ವೆದರು. ಈ ವೆದರ್ಗೆ ಖುಷಿ ಆಗ್ತೈತೆ ನೋಡಿ ಗೈಸ್. ಇಷ್ಟೋ ತನಕ ಜೋಳ ಬೇಲ್ಪುರಿ ಎಲ್ಲ ತಿನ್ಕೊಂಡು ನಾವು ಹುಡುಗರೆಲ್ಲರೂ ಇವಾಗ ಹೊರಟು. ನಾವು ಈ ರೂಟಲ್ಲಿ ನೀರು ಹರಿಯುತ್ತೆ ಗೊತ್ತಾ, ಚಾರ್ಮುಡಿ ಘಾಟಲ್ಲಿ. ಸೊ ಆ ವ್ಯೂ ತನಕ ಮಾತ್ರ ಹೋಗ್ತೀವಿ, ಅಲ್ಲಿಂದ ಮತ್ತೆ ರಿಟರ್ನ್ ಬರ್ತೀವಿ. ಅದ್ರ ಜೊತೆಗೆ ಈ ವೆದರ್ ಎಂಜಾಯ್ ಮಾಡೋಣ ಅಂತ. ಇಲ್ಲಿ ಓ ಆ ಥರ ಎಲ್ಲ ಈ ಜರ್ಕಿ ಹಾಕೊಂಡು ಎಲ್ಲಿ ಹೋಗ್ತಾರೆ? ಎಲ್ಲಿ ಹೋಗ್ತಾರ ಜರ್ಕಿ ಹಾಕೊಂಡು? ಮೀನ್ ಹಿಡಿಯಕ? ಅಲ್ಲ, ನೀನ್ ಪ್ಯಾಂಟ್ ಹಾಕೊಳ್ತಿದ್ರೆ ಹಿಡಿಯುತ್ತೆ ಕಣ ನೀನು. ಇವನು ಹಂಗೆ ಕಾಣ್ತಾವನೆ ಭಾವ. ಅಪ್ಪ ಓವರ್ಟೇಕ್ ಎಲ್ಲ ಹೊಡಿಬಾರ್ದು, ನಿಧಾನ ಬರಬೇಕು ಮೆಲ್ಮೆಲ್ಲಗೆ, ಆಯ್ತಾ? ಇಲ್ಲಿಂದ ಮೆಲ್ಲಗೆ ಹೋಗ್ಬೇಕಷ್ಟೇ. ಚಲ್ ಚಲ್ ಗೈಸ್, ನೋಡಿ ಹೆಂಗಿದೆ. ದಿಸ್ ಇಸ್ ಚಾರ್ಮುಡಿ ಘಾಟ್. 9ನೇ ತಾರೀಕು 2026. ಕರೆಕ್ಟಾಗಿ ಟೈಮ್ 5 ಗಂಟೆ ಆಗಿದೆ. ತಲೆ ಮೇಲೆ ತೊಂದರೆ ಇಲ್ಲ. ಈ ವೆದರ್ ಎಂಜಾಯ್ ಮಾಡ್ಬೇಕು ಅಂತಲೇ ನಾವು ಬಂದಿದ್ದು. ನೋಡಿ ಹೆಂಗಿದೆ ವೆದರ್, ಸೈಕ್ ಅನ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಗೈಸ್, ಮಾತ್ರ ಸಕ್ಕತ್ತಾಗೈತೆ ಮಾತ್ರ ಚಾರ್ಮುಡಿ ಘಾಟ್. ನೋಡಿ ಎಲ್ಲಾ ಕಡೆ ನೀರು ಹರಿತಾ ಇದೆ. ಆಕ್ಚುಲಾಗಿ ಮಾನ್ಸೂನ್ ರೈಡ್ ಮಾಡೋದೇ ಈ ರೋಡಲ್ಲಿ, ನೀರು ಹರಿಯೋದು ಈ ವೆದರ್ಗೋಸ್ಕರ. ಇಲ್ಲೊಂದು ಫಾಲ್ಸ್ ಐತೆ, ಇಲ್ಲೊಂದು ನೀರು ಹರಿಯುತ್ತೆ. ಇಲ್ಲಿ ಬರ್ಬೇಕಂತ ಅಂಕ ಮೆಲ್ಲುವಲ್ಲ.
Wow, beautiful weather. ನೋಡೋಲೆ ವಾವ್ 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 ವಾವ್. ನೋಡಲಿ ನೋಡಲಿ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ನೋಡಿ. ವಾವ್, ಯೋಡ್ ಹೆಂಗೈತೆ ನೋಡಿ ಗಾಯ್ಸ್, ಸಖತ್ತಾಗೈತೆ. ನಿಜ, ಇವತ್ತು ಸ್ವರ್ಗದೊಳಗೆ ಇದೀವಿ ನಾವು, ಆಕ್ಚುಲ್ ಸ್ವರ್ಗದೊಳಗೆ. ಎಲ್ಲ ನೋಡಿಲಿ ನಿಜ ನೀರ. ಅಲ್ಲಿ ಪೊಲೀಸರು ನಿಂತಿರ್ತಾರೆ, ಯಾಕೆಂದ್ರೆ ಜಾಸ್ತಿ ಜನ ಟ್ರಾಫಿಕ್ ಜಾಮ್ ಮಾಡಿ ಇದು ಮಾಡ್ತಾರೆ ಅಂತ. ಕೋತಿಗಳೆಲ್ಲ ಕೂತಿರ್ತಾವೆ ಮರಿ, ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿದೆ. ಸೂಪರ್ ಸೂಪರ್. ಅಲ್ಲ ಸರ ಹಿಂಗೆ ಇರುತ್ತೆ. ಬಂತು ನಾವು ಬರ್ಬೇಕಾದ್ರೆ ಪ್ಲೇಸ್ ಬಂತು. ಗೈಸ್ ನೋಡಿ ಹೆಂಗಿದೆ, ಸಖತ್ತಾಗಿದೆ. ಗಾಡಿ ಎತ್ತಲ್ಲ, ಗಾಡಿ ಎತ್ತು ಗಾಡಿ ಸ್ಟಾರ್ಟ್ ಕರ್. ಗೈಸ್ ಗೈಸ್ ಎಷ್ಟು ಮೇಲೆಯಿಂದ ಹರಿತಿದೆ ಗೊತ್ತಾ ಇದು ನೋಡಿ, ಸಾಕಾಗೈತು ಮಾತ್ರವ. ಬ್ಯೂಟಿ. ಹಾಯ್ ಹಾಯ್. ಎಲ್ಲ ನಡಿಕೊಂತ ಚಳಿ ಆಗ್ತದೆ. ನೋಡಿ ಪಾಪ ಓಕೆ ಸರ್. ಗೈಸ್ ಈಗಲೂ ನೋಡಿ ಗೈಸ್, ಏನು ಸಕ್ಕತ್ತಾಗೈತೆ. ರೈಟ್ ಸೈಡ್ ಸರ್, ಲೆಫ್ಟ್ ಸೈಡು ಸಕ್ಕತ್ತಾಗೈತೆ. ನೆಕ್ಸ್ಟ್ ಫಾಲ್ಸ್ ಸಿಗುತ್ತೆ ಒಂದು ದೊಡ್ಡದು. ನೆಕ್ಸ್ಟ್ ಲೆವೆಲ್ ಆಗಿದೆ ಮತ್ತೆ. ಗೈಸ್ ಚಾರ್ಮುಡಿ ಘಾಟ್ ಎಲ್ಲ ಬರೀ ಫಾಲ್ಸೇ ತುಂಬಿದೆ. ಏಕೆಂದರೆ ಈ ಬೆಟ್ಟ ಗುಡ್ಡಗಾಡಿಂದ ಮಳೆ ಹರಿದು ಬರೋಂಥ ಮಳೆ ನೀರೆಲ್ಲ ಫಾಲ್ಸ್ ಆಗಿ ಈ ರೋಡಿಂದ ಫುಲ್ ಹಿಂಗೆ ಡೌನಿಗೆ ಹೋಗ್ತಾ ಇರುತ್ತೆ, ಕಾಡು ಮಧ್ಯೆ ಎಲ್ಲ. ಏನೋ ಪಾಠ ಇದೆ ಕಣ. ಬರೀ 500 ರೂಪಾಯಿ ನೋಡಿ, ಎಂತ ಸ್ವರ್ಗ ಕಾಣ್ತಿದೆ. 500 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಕ್ಕೆ ಇಂಥ ಬ್ಯೂಟಿಫುಲ್ ವ್ಯೂವಿಗೆ ಬಂದು. ಹಂಗಣ ಸೈಡಿಗೆ ಹೋಗೋಣ ನೋಡಿ, ಇಲ್ಲೊಂದು ಹರಿತಿರುತ್ತೆ. ಇಲ್ಲಿ ರೈಟ್ ಸೈಡ್ ಹಿಡ್ಕೊ ನೋಡಿ, ಇಲ್ಲಿ ಹೆಂಗೆ ಕಾಣ್ತಿದೆ ಇಲ್ಲಿ ಮೇಲೆ. ಇಲ್ಲಿ ನೋಡಿ ಅಣ್ಣಪ್ಪ ಸ್ವಾಮಿ ಸನ್ನಿಧಿ. ಹಾಂ
ಸಖತ್ತಾಗೈತಲ್ಲ. ಯಾವುದು ಇದೇ ಜಾಗ ಯಾರು ಇಲ್ಲ. ಈ ಸ್ವಲ್ಪ ಕಡಿಮೆ ಇರಂಗಿತ್ತು ಕಣ. ಕಡಿಮೆ ಆಗಿದೆ ಆ್ಯಕ್ಚುಲಿ. ಗೈಸ್ ಫೈನಲಿ ನೋಡಿ ಏನು ಸಖತ್ತಾಗಿ ಕಾಣ್ತಿದೆ ಇಲ್ಲಿ. ಆ್ಯಕ್ಚುಲಾಗಿ ಈ ಜಾಗದಲ್ಲಿ ಇನ್ನೂ ಜೋರಾಗಿ ಮಳೆ ನೀರು ಬರೋದು. ಸೊ ಸ್ವಲ್ಪ ಕಡಿಮೆ ಆಗಿದೆ ನೀರೆಲ್ಲ. ಸಖತ್ತಾಗಿ ಕಾಣೋದಿದು. ಬಟ್ ಕಡಿಮೆ ಇದೆ ನೀರಿನ ಅರಿವು. ನೋಡಿ ಇಲ್ಲೆಲ್ಲ ಕೆಳಗಡೆ ಹರಿದು ಹೋಗ್ತಿರುತ್ತೆ. ಕಡಿಮೆ ಇದೆ ಗಾಯ್ಸ್. ಇದಕ್ಕಿಂತ ಜಾಸ್ತಿ ಬರುತ್ತೆ ನೀರಿಲ್ಲಿ. ಫುಲ್ ವ್ಯೂ ಹೆಂಗಿದೆ ಇಲ್ಲಿ. ಇದು ಫುಲ್ ತುಂಬಿ ತುಂಬಿ ಹರಿಯುತ್ತೆ ನೀರು. ಬಟ್ ಇವತ್ತು ಕಡಿಮೆ ಇದೆ. ಫುಲ್ ಎಲ್ಲ ಲೈನಪ್ ಆಗಿಬಿಟ್ಟಿದ್ದಾರೆ ಬಾಯ್ಸ್. ಒಬ್ಬವ ಏನು ಮಾಡಲ್ಲ ಕಣ ಅವರು. ನಿಲ್ಬೇಡಿ ಹೋಗಿ ಅಂತಾರೆ ಗೈಸ್. ಪೊಲೀಸ್ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲೋಕೆ ಬಿಡಲ್ಲ. ಆರಾಮಾಗಿ ಬಂದು ವಾಪಸ್ ಹೋಗೋದು ಅಷ್ಟೇ. ನೋಡಿ ಒಂದೇ ಸೆಕೆಂಡಿಗೆ ಫುಲ್ ಮಿಸ್ಕೊ ಹೊರ ಹೋಯ್ತಿಲ್ಲ. ಮುಂದೆ ಪೊಲೀಸವ್ರು ಇದ್ದಾರೆ ಅಂತ ಹೇಳಿದ್ದವರು. ಮುಂದೆ ಇದ್ದಾರೆ ಅಂತವ. ಪೊಲೀಸ್ ಮುಂದೆ ಇದ್ದಾರೆ. ನಂದಿ ಇದ್ಯಾದಪ್ಪ ನಿಂದು ಹೊಸ. ನೀರು ಇಳಿದ್ರೂ ನಾವು ನೀವು ಹಾಕೇಳಲ್ಲ ಜರ್ಕಿಯ. ಹಿಂಗೆ ಹೊಡಿಯೋದು. ಸಖತ್ತಾಗೈತೆ ಗೈಸ್. ವ್ಯೂ ನೋಡಿ ಹೆಂಗಿದೆ. ಸೊ ಬನ್ನಿ ಬೇರೆ ಕಡೆಗೆ ಹೋಗೋಣ. ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡೋಣಂತೆ. ಅಲ್ಲಿಗೆ ಒಂದು ನಡೆಯೋಣ ಗೈಸ್. ಫೈನಲಾಗಿ ಇನ್ನೊಂದು ಸರಿ ನೋಡ್ಕೊಂಬಿಡಿ. ಆ್ಯಕ್ಚುಲಾಗಿ ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀರಿನ ಅರಿವು ಕಡಿಮೆ ಇದೆ. ಬಾಯ್ ಬಾಯ್. ಏನ್ ಸಖತ್ತಾಗೈತೆ ಗುರು. ಸ್ವರ್ಗ. ಆಸೆ ಮಾಡ್ಬಿಡೋದು ಹಂಗೆ. ಏನು ಕಾಣ್ತಿಲ್ಲ. ಕಂಪ್ಲೀಟಾಗಿ ಮುಚ್ಚಿರ್ತಲ್ಲ ಮರಯ್ಯ. ಇವಾಗ ಏನು ಕಾಣ್ತಿಲ್ಲ ಅನ್ಕೊಳ್ಳಿ ರೋಡಲ್ಲಿ. ಫುಲ್ ಕಂಪ್ಲೀಟ್ ಫಾಗು. ನೆಕ್ಸ್ಟ್ ಲೆವೆಲ್ ವೆದರ್ ಅನ್ಕೊಳ್ಳಿ ಇದು.
ಇದು ನಮ್ಮ ಸ್ವರ್ಗ ಚಾರ್ಮುಡಿ ಘಾಟ್. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಈ ತರ ಟ್ರಾವೆಲ್ ಮಾಡೋಕ್ಕೆ ಖುಷಿ ಗಾಯ್ಸ್. ಏನ್ ಸಖತ್ತಾಗೈತೆ. ಒಂದೊಂದು ರೋಡು ಕೂಡ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ವಾವ್ ವಾವ್ ವಾವ್, ಬೇರೆ ಏನ್ ಮಾತಾಡೋಕೆ ಆಗಲ್ಲ, ಆ ರೇಂಜ್ ಸಖತ್ತಾಗೈತೆ ನೋಡಿ. ಸ್ವರ್ಗದೊಳಗಡೆ ಹೋಗೋ ಥರ ಫೀಲ್ ಆಗ್ತಿಲ್ವಾ? ನಮಗೇನೋ ಆಗ್ತಾ ಇದೆ ಇನ್ ಪರ್ಸನ್. ಇಲ್ಲಿ ನೋಡೋರಿಗೆ ಯಾವ ಥರ ಫೀಲ್ ಆಗ್ತಿದೆ ಅಂತ ಗೊತ್ತಿಲ್ಲ. ವಾವ್ 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 ವಾವ್. ಇಲ್ಲಿ ನೋಡಿ, ಇದೇ ಚೆನ್ನಾಗಿ ಜೋರಾಗಿ ನೀರು ಬರ್ತಾ ಇದೆ ಇಲ್ಲಿ ಅಲ್ಲಿಗಿಂತ. ಯಾಕೆಂದರೆ ಸ್ಪೀಡಾಗಿ ಹೋದರೆ ವೆದರ್ ಎಂಜಾಯ್ ಮಾಡೋಕ್ಕಾಗಲ್ಲ. ಈ ವೆದರ್ ಎಂಜಾಯ್ ಮಾಡಬೇಕಂದ್ರೆ ಪೀಸಾಗಿ ತಂಪಾಗಿ ಹೋಗ್ಬೇಕು. ವಾವ್, ಪದಗಳೇ ಸಿಗದು ಈ ಸೌಂದರ್ಯವನ್ನು ವರ್ಣಿಸಲು. ಆಹಾ, ಏನ್ ಸಕ್ಕತ್ತಾಗೈತಿ ಗುರು ಇಲ್ಲಿ. ಬ್ಯೂಟಿ ಬ್ಯೂಟಿ. ಎಲ್ಲಾರ ಸ್ಟೇ ಮಾಡ್ಬಿಟ್ಟು ಒಂದು 3-4 ದಿನ ಇಲ್ಲೇ ಇದ್ದು ಹೋಗ್ಬೇಕು. ಬೇಜಾರು ಕಳೆಯೋ ತನಕ ಸದ್ಯಕ್ಕೆ ಬೇಜಾರಾಗಲ್ಲ ನಮಗಂತೂ ಇಲ್ಲಿದ್ರೆ. ಯಾಕೆಂತಂದ್ರೆ ಆ ರೇಂಜಿಗೆ ಸಕ್ಕತ್ತಾಗೈತೆ. ಬೇಜಾರಾಗಂತ ಜಾಗನೂ ಅಲ್ಲ ಇದು, ಹಂಗೈತೆ. ನಮ್ಮ ಹುಡುಗರುಗಳು ಇರೋ ಜಾಗನ ಬಿಟ್ಟು ಮುಂದಕ್ಕೆ ಓಡೋಗ್ತಾರೆ. ಹಂಗೆ 5 ನಿಮಿಷ ತಡೆಯಲ್ಲ, ಏನೂ ಕಾಣ್ತಿಲ್ಲ. ಮೋಸ್ಟ್ಲಿ ನಾವು ನಿಲ್ಸಿದ್ವಲ್ಲ ಆ ಜಾಗಕ್ಕೆ ನಿಲ್ಲಿಸ್ತಾರ ಅಂತ ಹೋಗಿರ್ತಾರ ಗೊತ್ತಿಲ್ವಲ್ಲ. ಇಲ್ಲೇ ಇದಾರಲ್ಲ. ಬಾಯ್ಸ್ ಎಲ್ಲ ಇಲ್ಲಿ ಗಾಡಿಗಳನ್ನ ಹಾಕೊಂಡು ಫೋಟೋಶೂಟ್ ಮಾಡ್ತಿದ್ದಾರೆ. ನಾವು ಯಾವಾಗ ನಮ್ಮ ಬಾಯ್ಸ್ ಜೊತೆ ಈ ಥರ ಬೈಕಲ್ಲಿ ಬರ್ತೀವೋ ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ಹತ್ರ ಇರೋಂಥ ಸ್ಪ್ಲೆಂಡರ್ ಪ್ಲಸ್ಸು, ಹಂಗೆ ಪಲ್ಸರಲ್ಲಿ ಬಂದಿದ್ದೀವಿ ಡಿಸ್ಕವರಲ್ಲೆಲ್ಲವ. ನಾವು ಯಾವಾಗ ಈ ಥರ KTM ಅಡ್ವೆಂಚರು ಅಥವಾ ಎಕ್ಸ್ಪಲ್ಸು ಈ ಥರ ಗಾಡೀಲಿ ಬರ್ತೀವೋ ಗೊತ್ತಿಲ್ಲ. ಬುರ್ರು ಅನಿಸ್ತವ್ರೆ ಬಾಯ್ಸ್ ಎಲ್ಲ. ನಾವು ಯಾವಾಗ ಈ ಥರ ಗಾಡಿ ತಂದು ಬುರ್ರು ಅನ್ಸೋದು ಅಂತ. ಬಡಿ ಹಿಂದೂ ಕಡಿಲ್ಲ ಗೈಸ. ಒಳ್ಳೆ ಫೋಟೋಶೂಟ್ ಎಲ್ಲ ಮಾಡ್ದು. ವೆಂಕಿ ಹಂಗೂಟ ಹಂಗೆ ಸ್ಟ್ಯಾಂಡ್ ಇಟ್ಕೊಂಡು ಎಳಿಬೋದಿತ್ತನ. ಒಳ್ಳೆ ಫೋಟೋಶೂಟ್ ಆಯಿತು. ತಿರ್ಸ್ ಹಂಗೆ ಸ್ಟಾರ್ಟ್ ಮಾಡು. ನಿಧಾನ ಕೊಡಿ, ಸ್ಟಾರ್ಟ್ ಮಾಡು ವೆಂಕಿಲ್ಲ. ನೀನು ತಳ್ಕೊಂಡು ಕೂತಬೇಡ. ಅಯ್ಯೋ ಗೈಸ್, ಒಳ್ಳೆ ವೆದರಲ್ಲಿ ಒಳ್ಳೆ ಫೋಟೋಶೂಟ್ ಆಯಿತು. ಬಾಯ್ಸ್ ಎಲ್ಲ ಇವಾಗ ಪ್ಯಾಕಿಂಗ್ ಆಗ್ತವ್ರೆ. ಅದ್ರ ಜೊತೆಗೆ ಇಲ್ಲೊಂದು ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. ಅಲ್ಲಿ ಕನಕಪುರ ಹುಡುಗರು ಬಂದಿದ್ದಾರೆ. ಇವಾಗ ಅಣ್ಣ ಕೇಕ್ ಕಟ್ ಮಾಡ್ತಿದ್ದೀವಿ, ತಿನ್ಕೊಂಡು ಹೋಗ್ರ ಅಂತೀರಿ ಅಣ್ಣ ಅಂತಂದರು. ಬರುತ್ತೆ ಅಣ್ಣ ಅಂದ ಮಳೆ. ಏನು ಮಾಡೋಕ್ಕಾಗತ್ತೆ ಹೇಳಿ, ನಾವು ಬರಬೇಡ ಅನ್ನೋಕ್ಕಾಗತ್ತೆ ಅದನ್ನು. ಎಲ್ಲ ಅಯ್ಯೋ 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 ಸಾಕು ಬ್ರೋ ಹಾಕೊಂಡು ರುಬ್ತಾ ಕೂತಾರೆ ನಮ್ಮ ಬಾಯ್ಸ್ ಎಲ್ಲ. ಇಲ್ಲಿ ನೋಡಿ ಫುಲ್ಲು ಓಹೋ ಪ್ಯಾಕಿಂಗು ವೆರಿ ಗುಡ್, ಒಳ್ಳೆ ಕೆಲಸ. ನೀನು ಆಗ್ಬೇಕು ಕಣಪ್ಪ. ಕಟ್ ಮಾಡಿ ಬ್ರೋ, ಕಟ್ ಮಾಡಿ ಬ್ರೋ. ಇವಾಗ ಕೊಟ್ಟಿಗೆಹಾರದಲ್ಲಿ ಕಾಫಿ ಕುಡಿತಿದ್ದೀವಿ ಬಾಯ್ಸ್ ಎಲ್ಲ. ಬಜ್ಜಿ ಜೊತೆಗೆ ಕೊಡಿ ಅಣ್ಣ. ಬಜ್ಜಿ ಆದ್ಮೇಲೆ ಕೊಡಿ, ಇಲ್ಲ ಅಂತಂದ್ರೆ ಕಾಫಿ 2 ಸೆಕೆಂಡ್ ಇರಕ್ಕಲ್ಲ ಸೊರ್ರ ಅಂತ ಹೇಳ್ತಾರೆ ಆಮೇಲೆ ಹುಡುಗರು. ಅಲ್ಲ ಕಳ ಶಿರಮ್ಮ ಬಂದು ಕೊಟ್ಟಿತ್ತು ನಾವು ತಿನ್ನಕ್ಕೆ. ಮಂಗು ಕೊಟ್ಟು ಬಂದಾನೆ. ನನ್ನ ಮಗನೇ ಏನೋ ಮಂಗ್ ಕೇಳ್ತಾ ತಕ್ಕೊಡ ಆಯ್ತೀವ ನಮಗೆ ಇಲ್ಲಿದ್ರೆ.
ಯಾರು ಸ್ನೇಹಿತರೆ ಅವ್ನು ಕಿಪ್ಪಿ ಕೀರ್ತಿ ಲವರ್, ಯಾವಾಗಲೂ ಅವ್ರನ್ನೇ ನೋಡೋದು, ಕಿಪ್ಪಿ ಕೀರ್ತಿನೇ ನೋಡೋದು. ಗೈಸ್ ಒಳ್ಳೆ ಕಾಫಿ ಬಜ್ಜಿ ಅನ್ಕೊಳ್ಳಿ, ವೆದರ್ ಸಖತ್ ಇರೋದು ಕತ್ಕು ಅವ್ನು ನೋಡಿ ಕಳ್ಳನಂಗೆ ನೋಡ್ತಾನೆ. ಸ್ನೇಹಿತರೆ ಅಣ್ಣ ತಂಗಿ ಇವ್ನು ನೋಡಿ ಸ್ನೇಹಿತರೆ, ಮೆಣಸಿಕಾಯಿ ಬಜ್ಜಿ ಅಂದ್ರೆ ಮೆಣಸಿಕಾಯಿ ಸಮೇತ ತಿನ್ಬೇಕು. ಮೆಣಸಿಕಾಯಿ ತಿಂದಿಟ್ಟು ಬರೀ ಕಡಲೆ ಹಿಟ್ಟು ತಿಂದಾನೆ ಇವನು. ಇನ್ನಂತ ನೋಡ್ಕೊಳ್ಳಿ ಸ್ನೇಹಿತರೆ, ಒಂದು ಮೆಣಸಿಕಾಯಿ ತಿಂದಿಟ್ಬಿಟ್ಟು ಕಡಲೆ ಮೆಣಸಿಕಾಯಿ ತಿನ್ಬೇಕಣೆ, ಈಗ ಮಜ್ಜಿ ಜೊತೆಯಾ? ಹಾಂ ಸರಿ ಎರ್ರ ಹೊರಡೋಣ ಗೈಸ್. ಇವಾಗಿಲಿಂದ ಹೊರಡುವಂಥ ಸಮಯ, ಮಳೆ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಇವಾಗ ಒದ್ದೆ ಆಗುವಂಥ ಮತ್ತೆ ಕೂತ್ಕೊಂಡು ಏನು ಕೂತ್ಕೊಂಡು ಇಲ್ಲೇ ಕೂತ್ಕೋತಿ, ಭಾಳ ಟೈಮ್ ಆಗುತ್ತೆ. ಹಾಂ ಮಳೆ ಏನ ಮಳೆ ನೆನಿಬೇಕಾ? ನಮ್ಮ ಹುಡುಗರಲ್ಲಿ ಇವತ್ತು ಜೋಶಲ್ಲ ಅವರೇ ಮಳೆ ನೆನಿಬೇಕು ಅಂತವ. ಏನು ವೆದರ್ ಗುರು, ಸಖತ್ತಾಗೈತೆ ಮಾತ್ರ ಇಲ್ಲಿ. ಸೊ ನಾವಿವಾಗ ಇಲ್ಲಿಂದ ಹೊರಡುವಂಥ ಸಮಯ. ಸೋಮೇಶ್ವರ ಉಡುಪಿ ಹೋಟೆಲ್. ಎಳ್ನೀರು ಯಾರು ಕುಡಿತಾರೆ ಇವಾಗ? ಮಂಬಾರಿಗಳು ನೋಡಿ ಇಲ್ಲೇ ನಿಂತಿದೆ ಗೈಸ್. ಇವಾಗ ನಾವಿದ್ದೀವಿ ದೇವ್ರ ಮನೆಗೆ ಹೋಗೋಂಥ ರೋಡಲ್ಲಿ. ನಮ್ಮ ಬ್ರದರ್ಸ್ ದೇವ್ರ ಮನೆ ನೋಡಿದ್ವಂತೆ, ಸೊ ಹಾಗೆ ಕರ್ಕೊಂಡು ಹೋಗೋಣ ಅಂತ. ಹಾಂ ಬಾ, ಒಳ್ಳೆ ನೀರಿದೆ. ಏನ ಇಲ್ಲಿಂದ ಬಿದ್ರೆ ಏನಾಗುತ್ತೆ? ಅಲ್ಲಿ ನಿನಗೇನು ಆಗಲ್ಲ, ಆದ್ರೆ ನೀರಿಗೆ ಏನಾರು ಆಗ್ಬೇಕಷ್ಟೇ. ಬರ ಹೋಣ. ಗೈಸ್ ನಾವಿವಾಗಿದ್ದೀವಿ ದೇವರ ಮನೇಲಿ. ಹಾಂ ಫುಲ್ಲು ಮಂಜು ಫುಲ್ ಕವಿದಿದೆ, ಎಲ್ಲೂ ಹೋಗಲ್ಲ ಹತ್ತಲ್ಲ. ಹಿಂಗೆ ದೇವ್ರ ಮನೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದು ಇಲ್ಲೇ ನಿಂತ್ಕೊಂಡು ನೋಡಿ ಆಯಿತಾ. ಆಯ್ತು ನೋಡಿ, ಫುಲ್ಲು ಫಾಗ್ ಆಗಿತ್ತು, ಏನೇನು ಕಾಣಲ್ಲ ಇಲ್ಲಿ. ನೋಡಿ ಸ್ನೇಹಿತರೆ, ಅವರೇ ಆನೆ ನೋಡಿರೋ ರಾತ್ರಿ 8 ಗಂಟೆಯಲ್ಲಿ ಆನೆ ನೋಡಿದ್ರಂತೆ. ಸೊ ಹೋಗೋದಾದರೆ ಬೇಗ ಹೊರಡಿ ಅಂತಿದ್ದಾರೆ. ಯಾಕೆ ಬೇಕು ಆನೆಕೆಲ್ಲಿ ನಾವು ತಗ್ಲಾಕೊಂಡು ಹಾಕೊಂಡು ಬಾವನ್ನೇ ಫಸ್ಟ್ ತುಣಿಯೋದು. ಕಾರ್ ಮಾಡ್ಯಾ? ಏನು ಕಾರ್ ಮಾಡ್ತಾರೆ ಅಲ್ಲಿ ಕಾಣ್ತಿದೆ. ಆಂಬುಲೆನ್ಸು, ಓಮಿನಿ. ಹಾಂ ಓಡೋಣ. ಅಲ್ಲ ಇದನ್ನ ನೋಡಕ್ಕೆ ಹೊರಡ ಕರ್ಕೊಂಡ್ಬಂದ್ರು, ಆನೆ ನೋಡಕ್ಕೆ ಒಂದು ತಡ್ರಿ. ಏನ ಆನೆ ನೋಡ್ಬೇಕಂತೆ. ಹೇಳ ನಿನ್ನ ಏನಿಲ್ಲ ನಿನ್ನ ಆನೆ ಮೇಲೆ. ಸೊ ಗೈಸ್ ದೇವ್ರ ಮನೆಯಿಂದ ಇವಾಗ ಹೊರಟು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸುವಂಥ ಸಮಯ. ಮುಂದಿನ ವಿಡಿಯೋದಲ್ಲಿ ಸಿಗ್ತಂತೆ. ಸೊ ಅಲ್ಲಿವರೆಗೂ ಲವ್ ಯು, ಚೆಕ್ ಬಾಯ್. ಹೊಸಬರಾಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯಕೋಬೇಡಿ. ಬಾಯ್. ಬ್ಯೂಟಿಫುಲ್. ಯಾವ ರೋಡ್ ಅಂತ ಗೊತ್ತಿಲ್ಲ, ಒಟ್ಟು ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ಸ್ವರ್ಗ ಇದ್ದಂಗೆ ಐತೆ ಮಾತ್ರ. ಆ ಕಡೆ ಈ ಕಡೆ ಕಾಡು, ಮಧ್ಯದಲ್ಲಿ ಆನೆ ಬಂದರೆ ಗಾಡಿ ನಿಂತು ಓಡು. ದೇವ್ರ ಮನೇಲಿ ಬೇರೆ ಐನರು ಎದುರಿಸ್ಬಿಟ್ಟಾರೆ, ಆನೆ ಬರುತ್ತೆ ಹುಷಾರು ಅಂತವ. ನಾವು ಹೋಗ್ದಿರೋ ದಾರಿಲಿ ಆನೆ ಸಿಕ್ಕಿದ್ರೆ ಸಾಕು. ಗೈಸ್ ಆ ಕಡೆ ಈ ಕಡೆ ಕಾಫಿ ಎಸ್ಟೇಟು ಸಾಕಾಗೈತೆ ಮಾತ್ರ. ಗೈಸ್ ನಾವು ಹೋಗ್ತಿರೋ ರೋಡಲ್ಲಿ ನೋಡಿ, ಅಲ್ಲಿ ಎಲ್ಲ ಕಡೆ ರಿವರ್ ಕ್ರಾಸಿಂಗು. ಈ ಕಡೆಯಿಂದ ಹರ್ಕೊಂಡ್ಬಂದು ಈ ಕಡೆಗೆ ಹೋಗ್ತಿದೆ. ಸಾಕಾಗೈತೆ ಮಾತ್ರವ. ಏನು ಗುರು ವೆದರು, ಸಕ್ಕತ್ತಾಗೈತೆ. ಬಾ ನನಗೆ